ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡೋದೇ ಬಿಜೆಪಿ ಜೆಡಿಎಸ್ಗೆ ಸವಾಲಾಗಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಸದರಾಗಿದ್ದ ಡಿಕೆ ಸುರೇಶ್ ಸೋಲನ್ನ ಅನುಭವಿಸಿದ್ದು, ಉಪಚುನಾವಣೆ ಹಿನ್ನೆಲೆ ಡಿಕೆ ಬ್ರದರ್ಸ್ ಚನ್ನಪಟ್ಟಣದ ಮೇಲೆ ತಮ್ಮ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಡಿಕೆ ಶಿವಕುಮಾರ್ ಕಣಕ್ಕಿಳಿತಾರಾ ಅಥವಾ ಡಿಕೆ ಸುರೇಶ್ ಕಣಕ್ಕಿಳಿತಾರಾ ಅನ್ನೋ ಚರ್ಚೆ ನಡೆಯುತ್ತಿದೆ. ಬೆಂಗಳೂರು ಗ್ರಾಮಾಂತರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿ ಜೆಡಿಎಸ್ ಬಿಜೆಪಿ ಎದ್ದು ನಿಂತಿದೆ. ಹೀಗಾಗಿ ಅಸ್ತಿತ್ವ ಕಳೆದುಕೊಂಡಿರುವ ಜಿಲ್ಲೆಯಲ್ಲೇ ಗಟ್ಟಿಯಾಗಿ ಎದ್ದು ನಿಲ್ಲಬೇಕೆಂಬುದು ದಳಪತಿಗಳ ಲೆಕ್ಕಾಚಾರವಾಗಿದೆ. ಕ್ಷೇತ್ರದ ಮತದಾರರು ಬಯಸಿದ್ರೆ ನಾನು ಸ್ಪರ್ಧಿಸಲು ಸಿದ್ಧ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿರೋದು ಬಿಜೆಪಿ ಜೆಡಿಎಸ್ ರಣತಂತ್ರ ಬದಲಾಯಿಸಿದೆ. ನಾನೀಗಾಗಲೇ MLA ಆಗಿದ್ದೀನಿ, ಉಪಮುಖ್ಯಮಂತ್ರಿ ಆಗಿದ್ದೀನಿ. ಪಕ್ಷ ಒಪ್ಪಬೇಕು. ಪಕ್ಷ ಒಪ್ಪಿದ್ರೆ ನಾನು ಇದಕ್ಕೆ ಏನು ತೊಂದರೆ ಏನಿಲ್ಲ. ಚನ್ನಪಟ್ಟಣ ಕ್ಷೇತ್ರದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಜನರ ನಾಡಿಮಿಡಿತ ಅರಿಯುತ್ತಿದ್ದಾರೆ. ಉಪಚುನಾವಣೆ ಗಂಭೀರವಾಗಿ ಪರಿಗಣಿಸಿರುವ ಡಿಕೆಶಿ ಚನ್ನಪಟ್ಟಣದತ್ತ ತಮ್ಮ ದೃಷ್ಟಿ ನೆಟ್ಟಿದ್ದಾರೆ. ಡಿಕೆ ಸುರೇಶ್ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದು, ಡಿಕೆಶಿ ಕ್ಷೇತ್ರಾದ್ಯಂತ ಪ್ರವಾಸ ಕೈಗೊಂಡಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಓಟಾದ್ಮೇಲೆ ಕುಮಾರಣ್ಣ ಪತ್ತೆ ಇಲ್ಲ ಅಂತ ಯಾರೂ ಅನ್ಕೋಬಾರ್ದು. ನಾನು ಎಲ್ಲೇ ಇದ್ರೂ ನನ್ನ ಮನಸ್ಸು ಇಲ್ಲೇ ಇರುತ್ತೆ. ನನ್ನ ಬಳಿ ಬಂದು ನಿಮ್ಮ ಸಮಸ್ಯೆ ಹೇಳಿಕೊಳ್ಳಿ ಎಂದಿರುವ HDK ಇದೀಗ ಹೊಸದಾಗಿ ಚನ್ನಪಟ್ಟಣವೇ ನನ್ನ ಜೀವ ಅಂದಿದ್ದಾರೆ. ಒಂದಿನಾದ್ರೂ ಜನರ ಸಂಪರ್ಕ ಸಭೆ ಮಾಡಿದಾರಾ? ನಿಮ್ಮ ಸಮಸ್ಯೆ ಬಗೆಹರಿಸಿದಾರಾ? ಈಗ ಎಲ್ಲ ದೇವಸ್ಥಾನ ಸುತ್ತುತ್ತಾ ಇದ್ದಾರೆ. ಅದೇನು ಸಡನ್ ಆಗಿ ಈಗ ಚನ್ನಪಟ್ಟಣದ ಮೇಲೆ ಆಸಕ್ತಿ ಅಂತ ಡಿಕೆಶಿ ವಿರುದ್ಧ HDK ಟಾಂಗ್ ಕೊಟ್ಟಿದ್ದಾರೆ. ಚನ್ನಪಟ್ಟಣವೇ ನನ್ನ ಜೀವ ಅಂತ ಹೇಳಿ ಜನ ಈಗ ಹೊಸದಾಗಿ ಜೀವ ಶುರುವಾಗ್ಬಿಟ್ಟಿದೆ ಚನ್ನಪಟ್ಟಣದ ಬಗ್ಗೆ. ಇಷ್ಟು ದಿವಸ ಹೋಗಿದ್ರು, ಈಗ ಪಾಪ ಬಂದವ್ರೆ. ಮೊನ್ನೆ ಎಲ್ಲ ದೇವಸ್ಥಾನ 14-15 ದೇವಸ್ಥಾನ ಬೇರೆ ಸುತ್ತಕೊಂಡು ಹೋಗವ್ರೆ. ಈಗ ಇನ್ನು ಜೆಡಿಎಸ್ನಿಂದ ಅಭ್ಯರ್ಥಿ ವಿಚಾರವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಶಾಸಕರಾಗಿ ಕುಮಾರಸ್ವಾಮಿಯವರು ಅಭಿವೃದ್ಧಿ ಮಾಡಿದ್ದಾರೆ ಹಾಗೂ ಸೇವೆ ಮಾಡಿದ್ದಾರೆ. ಅವರು ಸಂಸದರಾಗಿ ದೆಹಲಿಗೆ ಹೋದ ಕಾರಣ ಉಪಚುನಾವಣೆ ನಡೆಯುತ್ತಿದೆ. ನಮ್ಮ ಅಭ್ಯರ್ಥಿ ಯಾರಂತ ನಾವು ಮತ್ತು ಜೆಡಿಎಸ್ ಪಕ್ಷದವರು ಜೊತೆಗೂಡಿ ಚರ್ಚಿಸಿ ತೀರ್ಮಾನ ಮಾಡಲಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಹೇಳಿದ್ದಾರೆ. ಇನ್ನು HD ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾದ ಚನ್ನಪಟ್ಟಣ ಉಪಚುನಾವಣೆಗೆ ಸ್ಪರ್ಧೆಗೆ HDK ಪುತ್ರ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ CP ಯೋಗೇಶ್ವರ್ ಸ್ಪರ್ಧೆಗಿಳಿಯುವ ಆಸಕ್ತಿ ಹೊಂದಿದ್ದು, ಯಾರಿಗೆ ಟಿಕೆಟ್ ಸಿಗಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ.